ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ ನಮ್ಮ ಏರಿಯಾನ ಹೇಗೆ ಜಗಮಗ ಅಂತ ಮಿಂಚ್ತಾ ಇದೆ. ಏನು ವಿಶೇಷ ಅಂದ್ಕೊಂಡ್ರೆ ತುಂಬಾ ವಿಶೇಷ ಇದೆ. ಇಲ್ಲಿ ಇವತ್ತು ಒಂದು ಪವರ್ಫುಲ್ ಆದಂಥ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಆ ದೇವಿ ಹೆಸರು ಪಟ್ಟಾಲಮ್ಮ ಅಂತ ನೀವು ಕೇಳಿರ್ತೀರ ಅಂದ್ಕೊಂಡಿದ್ದೀನಿ. ತುಂಬಾ ಶಕ್ತಿ ಇರುವಂಥ ದೇವಿ. 3 ದಿನಗಳಿಂದ ಇಲ್ಲಿ ಹಬ್ಬ ನಡೀತಾ ಇದೆ. ಅಂದರೆ ದೇವಿಯ ಪ್ರತಿಷ್ಠಾಪನೆ ನಡೀತಾ ಇರೋದ್ರಿಂದ ಇಡೀ ಊರಿಗೇ ಹಬ್ಬ. ಹಾಗಾಗಿ ಏರಿಯಾ ಫುಲ್ಲು ಈ ಥರ ಲೈಟಿಂಗ್ಸ್ ಎಲ್ಲ ಅಲಂಕಾರ ಮಾಡಿದ್ದಾರೆ. ಅಲ್ಲಲ್ಲಿ ದೇವಿ ಚಿತ್ರನೂ ಕೂಡ ಲೈಟಿಂಗ್ಸಲ್ಲಿ ಅಲಂಕಾರ ಮಾಡಿದ್ದಾರೆ. ಯಲ್ಲಮ್ಮ ದೇವಿ ಮೂರ್ತಿ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೀವು ನೋಡ್ಬೋದು, ಮೇನ್ ರೋಡಲ್ಲಿ ಈ ರೀತಿ ಅಲಂಕಾರ ಮಾಡಿರೋದು. ಊರೊಳಗಡೆನೂ ಕೂಡ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಾನು ಸ್ವಲ್ಪ ದಿನಗಳಿಂದ ಒಂದಷ್ಟು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ. ಅಂದರೆ ದೇವಿ ವಿಗ್ರಹನ ಮೆರವಣಿಗೆ ಮಾಡ್ತಾ ಇರೋದು, ನಾನು ಬೆಲ್ಲದಾರತಿ ಮಾಡ್ತಾ ಇರೋದು. ಆ ವಿಡಿಯೋ ಯಾರೆಲ್ಲ ನೋಡಿದಿರೋ ಅವ್ರಿಗೆ ಗೊತ್ತಿರುತ್ತೆ. ಆಗ ದೇವಿ ಮೂರ್ತಿಯನ್ನು ತರಿಸಿ ಮೆರವಣಿಗೆ ಮಾಡಿ ಅದನ್ನು ಧಾನ್ಯದಲ್ಲಿ, ಹೂಗಳಲ್ಲಿ, ನೀರಿನಲ್ಲಿ 48 ದಿನ ಇಟ್ಟಿರ್ತಾರೆ. ಆಮೇಲೆ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ, ಒಳ್ಳೆ ಶುಭ ದಿನದಲ್ಲಿ ದೇವಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಈ ಒಂದು ದಿನ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ. ಒಳ್ಳೆ ಟೆಂಪಲ್ ಅಲಂಕಾರ ಮಾಡಿದ್ದಾರೆ. ಮತ್ತು 2 ಕಡೆ ಜಾತ್ರೆ ಸೆಟಪ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಏನೆಲ್ಲ ಶಾಪಿಂಗ್ ಮಾಡಿದ್ವಿ. ಹಾಗೆ ಆ ದೇವಿ ಅಲಂಕಾರ ಹೇಗಿತ್ತು, ದೇವಸ್ಥಾನದ ಅಲಂಕಾರ ಹೇಗಿತ್ತು, ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಈ ದೇವಿ ಬಗ್ಗೆ ನನಗೆ ಗೊತ್ತಿರೋವಂಥ ಒಂದಷ್ಟು ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ರಾಮವಳ್ಳಿ ಕಡೆ ಬರ್ತಿರೋ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಹೋಗಿ. ಯಾಕಂದರೆ ಈ ದೇವಿ ದೇವಸ್ಥಾನ ತುಂಬ ಕಡೆ ಇದೆ. ಯಾವ್ಯಾವ ಏರಿಯಾದಲ್ಲಿದೆ, ಮೊದಲು ಯಾವ ದೇವಸ್ಥಾನದಲ್ಲಿ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಪ್ರತಿಯೊಂದು ಡೀಟೇಲ್ಸು ನಾನು ನಿಮ್ಗೆ ಇದರಲ್ಲಿ ಹೇಳ್ತೀನಿ. ಆದರೆ ನೀವು ಈ ಕಡೆ ಬಂದಾಗ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇಲ್ಲಿರೋ ಜನರು ಹೇಳೋ ಹಾಗೇ ದೇವಿ ಅಂತೂ ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಅದು ನಿಜಾನೇ ಬಿಡಿ. ಯಾಕಂದರೆ ಗ್ರಾಮ ದೇವತೆ ಅಂದಮೇಲೆ ಅವರು ತುಂಬಾ ಪವರ್ಫುಲ್ ಆಗಿರ್ತಾರೆ. ಎಂಟ್ರಿ ಆಗ್ತಾ ಇದ್ದಾಗೇ ಈ ರೀತಿ ದೊಡ್ಡ ಶಿವಲಿಂಗ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಕಾರಣ ಇಲ್ಲಿ ಸಿಕ್ಕಾಪಟ್ಟೆ ವಾದ್ಯದ ಸೌಂಡು ಮತ್ತು ಸಾಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾನು ಅದಷ್ಟನ್ನು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಮಾತಾಡಿದರೂ ಕೂಡ ಅದು ನಿಮಗೇನು ಕೇಳಿಸೋದಿಲ್ಲ ಮತ್ತು ಕಾಪಿರೈಟ್ಸ್ ಬರುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ನಿಮಗೆ ಈ ದೇವಿ ಬಗ್ಗೆ ಹೇಳ್ತೀನಿ ಕೇಳಿ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದೆ ಅಂತ. ಪಟ್ಟಾಲಮ್ಮ ದೇವಿ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಜಯನಗರ 3ನೇ ಬ್ಲಾಕ್ನಲ್ಲಿದೆ. ಈ ದೇವಸ್ಥಾನದಿಂದಾಗಿಯೇ ಆ ರಸ್ತೆಗೆ ಪಟ್ಟಾಲಮ್ಮ ರಸ್ತೆ ಅಂತ ಹೆಸರಿದೆ. ಅಲ್ಲದೆ ಎಲಿಫೆಂಟ್ ರಾಕ್ ರಸ್ತೆ ಅನ್ನೋ ಹೆಸರು ಕೂಡ ಬಂದಿದೆ. ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಸಾಕಷ್ಟು ಹಿನ್ನೆಲೆ ಇದೆ. ಅಲ್ಲದೆ ಈಗ ನಮ್ಮ ರಾಮೋಹಳ್ಳಿಲೂ ಕೂಡ ಈ ದೇವಸ್ಥಾನ ಆಗಿರೋದು ನಮಗೆ ಒಂದು ಹೆಮ್ಮೆ ವಿಷಯ. ಬೆಂಗಳೂರಿನಲ್ಲಿ ಪ್ರಸಿದ್ಧ ದೇವಿಯರು ಅಂತಂದರೆ ಅಣ್ಣಮ್ಮ ತಾಯಿ ಮತ್ತು ಸರ್ಕಲ್ ಮಾರಮ್ಮ, ಬಂಡೆ ಮಹಾಕಾಳಿ, ಇನ್ನೂ ಹೀಗೆ ಸಾಕಷ್ಟು ದೇವಿಯರಿದ್ದಾರೆ. ಅದರ ಜೊತೆಗೆ ಪಟ್ಟಾಲಮ್ಮ ದೇವಿ ಕೂಡ ಒಬ್ಬರು. ಈ ತಾಯಿ ಇಲ್ಲಿ ನೆಲೆಸಿರೋದಕ್ಕೆ ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಒಂದು ಸಲ ಪಟ್ಟಾಲಮ್ಮ ದೇವಿ ತನ್ನ ವಾಹನವಾದ ಆನೆಯನ್ನು ಏರಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಭೂಮಿಯಲ್ಲಿನ ಈ ಒಂದು ಸ್ಥಳ ನೋಡಿ ಅಲ್ಲಿ ಕಾಲ ಕಳಿಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ಹಾಗಾಗಿ ಆಕಾಶದಿಂದ ತನ್ನ ಆನೆ ಜೊತೆಗೆ ಕೆಳಗಿಳಿದು ಬರ್ತಾರೆ. ಹಾಗೇ ನಮ್ಮ ಬೆಂಗಳೂರಿನ ಎಲಿಫೆಂಟ್ ರಾಕ್ ರಸ್ತೆ ಈ ಹೆಸರು ಯಾಕೆ ಬಂತು ಅನ್ನೋದು ಕೂಡ ಮುಂದೆ ಹೇಳ್ತೀನಿ. ಒಂದು ಬಂಡೆಕಲ್ ಮೇಲೆ ನಿಂತ್ಕೊಳ್ತಾರೆ. ಆನೆಯಿಂದ ಇಳಿದು ಆ ಪ್ರಕೃತಿ ಸೌಂದರ್ಯನೆಲ್ಲ ಸವಿದು ಅಲ್ಲೆಲ್ಲ ಸುತ್ತಾಡಿ ಮತ್ತೆ ಅವರು ವಾಪಸ್ ದೇವಲೋಕಕ್ಕೆ ಹೋಗ್ತಾರೆ. ಆದರೆ ಆನೆಯನ್ನು ಅಲ್ಲೇ ಬಿಟ್ಟು ಮರೆತು ಬಿಡ್ತಾರೆ. ಅವರು ಮತ್ತೆ ವಾಪಸ್ ಬಂದು ನೋಡೋಷ್ಟೊತ್ತಿಗೆ ಆನೆ ಕೂಡ ಒಂದು ದೊಡ್ಡ ಬೃಹದಾಕಾರದ ಬಂಡೆಕಲ್ಲು ಆಗಿಬಿಟ್ಟಿರುತ್ತೆ. ಆ ಬಂಡೆಕಲ್ಲು ಈಗಲೂ ಕೂಡ ಇದೆ. ಯಾವ ಜಾಗದಲ್ಲಿ ಗೊತ್ತಾ? ಇದೇ ಜಯನಗರದಲ್ಲಿ ಈ ಒಂದು ಬಂಡೆಕಲ್ಲನ್ನು ನೋಡ್ಬೋದು. ಆ ಒಂದು ಏರಿಯಾ ಹೆಸರನ್ನು ಕೂಡ ಎಲಿಫೆಂಟ್ ರಾಕ್ ರೋಡ್ ಅಂತ ಕರೀತಾರೆ. ಯಾರೆಲ್ಲ ಕೇಳಿದ್ದೀರಾ ಕಮೆಂಟ್ಸಲ್ಲಿ ಹಾಕಿ. ಅಂದರೆ ಜಯನಗರ 3rd ಬ್ಲಾಕ್ ಮತ್ತು 4th ಬ್ಲಾಕ್ ಮಧ್ಯದಲ್ಲಿ ಈ ರಸ್ತೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಇದನ್ನು ಎಲಿಫೆಂಟ್ ರಾಕ್ ಅಂತ ಕೂಡ ಕರೀತಾರಂತೆ. ಈಗಲೂ ಆ ದೊಡ್ಡ ಬಂಡೆ ಅಲ್ಲೇ ಇದೆ. ಆ ಬಂಡೆ ಕಲ್ಲಿನ ಮೇಲೆ ಆನೆಯನ್ನು ಕೆತ್ತಿದಾರಂತೆ. ಎಷ್ಟೋ ಜನ ಬಿಲ್ಡರ್ಸು, ಇಂಜಿನಿಯರ್ಸು ಅದನ್ನು ಸ್ಥಳಾಂತರ ಮಾಡೋ ಸಲುವಾಗಿ ತುಂಬ ಪ್ರಯತ್ನಪಟ್ಟು ಕೆಲವರು ಸಾವನ್ನಪ್ಪಿದ್ರು ಕೂಡ ಅಂತ ಹೇಳ್ತಾರೆ. ಅಂದರೆ ಆ ಬಂಡೆ ಕಲ್ಲನ್ನು ಅಲ್ಲಿಂದ ತೆಗೆಯೋದಕ್ಕೆ ಆಗಿಲ್ಲ. ಹಾಗಾಗಿ ಆ ದೇವಿ ಕೂಡ ಅಲ್ಲೇ ಸ್ಥಾಪನೆ ಆದರು. ಮೊದಲು ಅಂದರೆ ಜಯನಗರದಲ್ಲೇ ಈ ದೇವಸ್ಥಾನ ಕಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ತುಂಬಾ ಪುರಾತನವಾದಂಥ ದೇವಸ್ಥಾನ. ಸುಮಾರು ಒಂದು 500 ವರ್ಷಗಳಷ್ಟು ಹಳೆ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ.
ದೇವಸ್ಥಾನದ ಹೊರಗಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಉತ್ಸವ ಮೂರ್ತಿಗಳನ್ನು ಕೂಡ ಇಟ್ಟಿದ್ರು, ನೀವೀಗಾಗಲೇ ನೋಡಿರ್ತೀರ. ಆಮೇಲೆ ಅದನ್ನೆಲ್ಲ ಒಳಗಡೆ ತೊಗೊಂಡು ಹೋಗಿ ತೀರ್ಥ ಹಾಕಿಸ್ಕೊಂಡು ಮತ್ತೆ ಹೊರಗಡೆ ತೊಗೊಂಡು ಬಂದರು. ಅಂದರೆ ಬೆಳಗ್ಗೆಯಿಂದ ಎಲ್ಲ ಸುತ್ತಾಡಿರ್ತಾರೆ, ಮೆರವಣಿಗೆ ಎಲ್ಲ ಮಾಡಿಸಿದ್ರಲ್ವ, ಹಾಗಾಗಿ ಆ ಎಲ್ಲ ವಿಗ್ರಹಗಳಿಗೂ ಕೂಡ ಒಳಗಡೆ ಹೋಗಿ ತೀರ್ಥ ಹಾಕಿಸಿ ಮತ್ತೆ ಹೊರಗಡೆ ತೊಗೊಂಡು ಬಂದರು. ಈಗ ಅದನ್ನು ತೊಗೊಂಡು ಹೋಗಿ ದೇವಸ್ಥಾನಗಳಲ್ಲಿ ಇಟ್ಬಿಡ್ತಾರಂತೆ. ನೋಡಿ ಅಮ್ಮನವರ ಮೂಲ ವಿಗ್ರಹ ಹೇಗಿದೆ ಅಂತ. ಗ್ರಾಮ ದೇವತೆ ಅಂದ್ರೇ ಊರನ್ನು ಕಾಯುವಂಥ ದೇವಿ. ಊರೊಳಗಡೆ ಯಾವುದೇ ರೀತಿ ಕೆಟ್ಟ ನೆಗೆಟಿವಿಟಿಗಳು, ದುಷ್ಟಶಕ್ತಿಗಳು, ರೋಗ ರುಜಿನಗಳು ಬರದೇ ಇರೋ ಹಾಗೆ ಊರನ್ನು ಕಾಯುವಂಥ ತಾಯಿ. ದೇವಸ್ಥಾನದ ಹೊರಗಡೆ ಅಲಂಕಾರ ಎಷ್ಟು ಚೆನ್ನಾಗಿತ್ತೋ ಒಳಗಡೆ ಅದಕ್ಕಿಂತನೂ ತುಂಬ ಚೆನ್ನಾಗಿತ್ತು. ನೀವು ನೋಡಿ ಹೇಗನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಬನ್ನಿ ಈ ದೇವಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ನೋಡಿ, ನಾನು ಆಗಲೇ ನಿಮ್ಗೆ ಹೇಳಿದೆ ಎಲಿಫೆಂಟ್ ರಾಕ್ ರೋಡ್ ಅಂತ. ಈ ದೇವಿ ದೇವಸ್ಥಾನದ ರಸ್ತೆ ತುಂಬಾ ಪ್ರಸಿದ್ಧ ಆಗಿದೆ. ಎಲಿಫೆಂಟ್ ರಾಕ್ ರಸ್ತೆ ಒಂದು ಬದಿಲಿದ್ರೆ ದೇವಿ ದೇವಸ್ಥಾನ ರಸ್ತೆ ಇನ್ನೊಂದು ಬದಿಲಿರುತ್ತೆ. ಸೌತ್ ಎಂಡ್ ಸರ್ಕಲ್ನಿಂದ ಜಯನಗರ 3rd ಬ್ಲಾಕ್ ಅಥವಾ 4th ಬ್ಲಾಕ್ ಕಡೆ ಹೋಗುವಂಥ ದಾರಿಲಿ ಈ ರಸ್ತೆ ನಿಮಗೆ ಸಿಗುತ್ತೆ. ಯಾರಿಗೆಲ್ಲ ಗೊತ್ತಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ 19ನೇ ಶತಮಾನದ ಆರಂಭಿಕ ವರ್ಷಗಳಲ್ಲಿ 14 ಹಳ್ಳಿಗಳಿಗೆ ಈ ಒಂದೇ ದೇವಸ್ಥಾನಗಳಿದ್ದಿದ್ದು. ಈಗ ಎಲ್ಲ ಹಳ್ಳಿಗಳಲ್ಲೂ ಒಂದೊಂದು ದೇವಸ್ಥಾನ ಆಗ್ತಾ ಇದೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಜಯನಗರ, ನಾಗಸಂದ್ರ, ಕನಕಪಾಳ್ಯ, ಸಿದ್ದಾಪುರ, ಬೈರಸಂದ್ರ ಮತ್ತು ಯಡಿಯೂರು ಅನ್ನುವಂಥ 5 ಗ್ರಾಮಗಳಲ್ಲಿ ವಿಶೇಷವಾಗಿ ಈ ದೇವಿ ನೆಲೆಸಿದ್ದಾರೆ. ಈಗ ನಮ್ಮ ರಾಮೋಹಳ್ಳಿಲೂ ಕೂಡ ದೇವಿ ವಿಗ್ರಹ ನೋಡೋದಕ್ಕಂತೂ 2 ಕಣ್ಣು ಸಾಲದು. ತುಂಬಾ ಅದ್ಭುತವಾದ, ತುಂಬಾ ಸುಂದರವಾಗಿರುವಂಥ ದೇವಿ. 2 ತಿಂಗಳಿಗೆ ಮೊದಲು ದೇವಿ ವಿಗ್ರಹನ ತೊಗೊಂಡು ಬಂದು ಮೆರವಣಿಗೆ ಮಾಡಿ ಅದನ್ನು ಧಾನ್ಯದಲ್ಲಿ, ಹೂಗಳಲ್ಲಿ, ನೀರಿನಲ್ಲಿ ಇಟ್ಟಿರ್ತಾರೆ. ಆಗ ದೇವಿ ಮುಖಾನೇ ಒಂಥರ ಆಯಿತು. ಇವತ್ತು ಪ್ರತಿಷ್ಠಾಪನೆ ಮಾಡಿದ್ಮೇಲೆ, ಪ್ರಾಣ ಪ್ರತಿಷ್ಠೆ ಆದಮೇಲೆ, ಕಣ್ಣನ್ನು ಬಿಡಿಸಿದ ಮೇಲೆ ದೇವಿ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ನಮಗೆ ಈ ದೇವಿ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಯಾಕಂದರೆ ನಾವು ಆ ದೇವಸ್ಥಾನಕ್ಕೆಲ್ಲ ಹೋಗೇ ಇಲ್ಲ ಬಿಡಿ. ಆದರೆ ಇಲ್ಲಿ ಬಂದ ಮೇಲೇ ಮೊದಲನೇ ಸಲ ಈ ದೇವಿ ದರ್ಶನ ಮಾಡಿದ್ದು. ಅದಕ್ಕೆ ಮುಂಚೆ ಓಂ ಶಕ್ತಿಗೆಲ್ಲ ಹೋಗ್ತಾ ಇದ್ವಿ. ನನಗೆ ಆ ದೇವಿ ನೋಡಿದ ತಕ್ಷಣ ಆ ದೇವಿ ರೂಪನೇ ಕಣ್ಣಲ್ಲಿ ಬಂದಿದ್ದು. ಹಾಗೆ ಅಲ್ವಾ, ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ತುಂಬಾ ಖುಷಿಯಾಯಿತು. ದರ್ಶನವೂ ಚೆನ್ನಾಗಾಯಿತು. ಇವತ್ತು ಮಧ್ಯಾಹ್ನದಿಂದನೇ ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ದೇವಿಗೆ ಅಭಿಷೇಕ ಎಲ್ಲನೂ ಕೂಡ ನಡೀತಾ ಇತ್ತು. ಆದರೆ ಆ ಬಿಸಿಲಲ್ಲಿ, ಆ ಜನಸಾಗರದ ಮಧ್ಯೆ ಯಾವುದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ರಶ್ಶು, ಅದರಲ್ಲೂ ವಿಪರೀತ ಬಿಸಿಲು. ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತೆ ಸಂಜೆ ಇನ್ನೊಂದು ಸಲ ಬಂದು ದೇವಿ ದರ್ಶನ ಮಾಡಿದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇದ್ದಾಗ ನಾವು ಸಮಾಧಾನವಾಗಿ ದೇವರನ್ನ ನೋಡೋದಕ್ಕೆ ಆಗಲ್ಲ. ನಮ್ಮ ಮನೆಗೆ ತುಂಬ ಹತ್ತಿರ, ಬೈ ವಾಕಲ್ಲೇ ಬರ್ಬೋದು. ಅಂದರೆ ಈಗ ನಾವಿದ್ದೀವಲ್ಲ ರಾಮೋಹಳ್ಳಿ, ಅಲ್ಲಿ ತುಂಬಾ ಹತ್ತಿರ. ಹಾಗಾಗಿ ಸಂಜೆ ಇನ್ನೊಂದು ಸಲ ಬಂದು ಆರಾಮಾಗಿ ಸುತ್ತಾಡಿಕೊಂಡು ದೇವಿ ದರ್ಶನ ಮಾಡಿ ಇಲ್ಲಿ ಒಂದಷ್ಟು ಪರ್ಚೇಸ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಜಾತ್ರೆ ಸೆಟಪ್ ಎಲ್ಲ ಮಾಡಿದರು. ಪರ್ಸು ಫೈನಲಿ ಈ ಪರ್ಸ್ ತಗೊಂಡು ಬೇಕಾದ ಗೊಂಬೆಗಳು, ಆಟ ಸಾಮಾನುಗಳೆಲ್ಲ ತೊಗೊಳ್ತಾ ಇದ್ದಾರೆ. ನಾನು ಹೇಗೂ ಬಂದಿದ್ದೀವಲ್ಲ ಅಂತ ಹೇಳಿ ಒಂದು ಬ್ಯಾಗ್ ಏನಾದರೂ ನೋಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೆ. 100 ರೂಪಾಯಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ನಾನು ನನ್ನ ಫ್ರೆಂಡ್ ಇಬ್ಬರು ಬ್ಯಾಗ್ ತೊಗೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು. ಆ ದೇವಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮೂರ ಕಡೆ ಬಂದಾಗ ದೇವಿನ ನೋಡೋದು ಮಾತ್ರ ಮರಿಬೇಡಿ. ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಸುತ್ತಮುತ್ತ ಒಳ್ಳೊಳ್ಳೆ ದೇವಸ್ಥಾನ ನೀವು ನೋಡ್ಕೊಂಡು ಹೋಗ್ಬೋದು. ವಿಡಿಯೋ ಮುಖಾಂತರ ನೀವು ದೇವಿನ ನೋಡಿದ್ರಿ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ಹೇಳಿ ಆಯಿತಾ.